ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ. ಅಂಡ್ ಈ ಒಂದು ವಿಡಿಯೋನ ನೋಡಿದ್ಮೇಲೆ ರಸಲ್ ಮೇನಿಯಾ ಹೈಪ್ ಇನ್ನೂ ಕೂಡ ಒಂದು ಲೆವೆಲ್ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಓಪನಿಂಗ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 41 ನ ಓಪನಿಂಗ್ ಮ್ಯಾಚ್ ಆಗಿ ಗಂತರ್ ಹಾಗೆ ಜೇ ಉಸೋ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ನ ಅನೌನ್ಸ್ ಮಾಡಿದ್ದಾರೆ. ನಮಗೆ ರಸಲ್ ಮೇನಿಯಾ 41 ನ ನೈಟ್ 1 ನ ಓಪನಿಂಗ್ ಅಲ್ಲೇನೆ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಅನ್ಕೋತಾ ಇದ್ರು ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ಈ ಒಂದು ಮ್ಯಾಚ್ ಬಗ್ಗೆ ಫ್ಯಾನ್ಸ್ ಗಳ ಕಂಪ್ಲೇಂಟ್ ನ ಕೇಳಿದಂತಹ ಡಬ್ಲ್ಯೂ ಅವರು ಮೈನ್ ಇವೆಂಟ್ ನ ಚೇಂಜ್ ಮಾಡಿದ್ರು. ಅಂಡ್ ಈಗ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಓಪನಿಂಗ್ ಅಲ್ಲೇ ಒಂದು ಬ್ಯಾಂಗರ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಅವರ 8 ಸೆಲೆಬ್ರೇಷನ್ ಕೂಡ ನಮಗೆ ಓಪನಿಂಗ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ವಿನ್ ಆಗ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವ್ರನ್ನ ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 41 ಗೆ ಅನೌನ್ಸ್ ಮಾಡಿದ್ದಾರೆ. ನಮಗೆ ರಸಲ್ ಮೇನಿಯಾ 41 ನಲ್ಲಿ ಟ್ರಾವಿಸ್ ಸ್ಕಾಟ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಟ್ರಾವಿಸ್ ಸ್ಕಾಟ್ ಅವರು ಬರ್ತಾರೆ ಅಂದ್ರೆ ಆಫ್ ಕೋರ್ಸ್ ಅವರ ಜೊತೆ ರಾಕ್ ಅವರು ಕೂಡ ಬರ್ತಾರೆ. ಅದ್ರ ಬಗ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಿಮ್ಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ರಾಕ್ ಅವರ ಜೊತೆ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಕೂಡ ಕೋಡಿ ರೋಡ್ಸ್ ಅವರ ಕಪಾಲಕ್ಕೆ ಎತ್ತು ಒಂದು ಬಾರಿಸ್ತಾರೆ. ಅಂಡ್ ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಚೂರು ಇಂಜುರಿಗಳು ಕೂಡ ಆಗಿರುತ್ತೆ. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ರಿವೀಲ್ ಮಾಡ್ತಾರೆ ಟ್ರಾವಿಸ್ ಸ್ಕಾಟ್ ಅವರು ಯಾಕೆ ನಿಜವಾಗ್ಲೂ ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಬ್ಯಾಕ್ ಸ್ಟೇಜ್ ಗೆ ಹೋದಾಗ ನಿಕ್ ಖಾನ್ ಹಾಗೆ ಟ್ರಿಪಲ್ ಎಚ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ನಡುವೆ ಈ ಒಂದು ವಿಚಾರದ ಬಗ್ಗೆ ಮಾತುಕತೆಗಳು ಆಯ್ತಂತೆ. ಅಂಡ್ ಆಗ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಹೇಳಿದ್ರಂತೆ, ನನಗೆ ರಾಕ್ ಅವರೇ ಆ ರೀತಿ ಅಟ್ಯಾಕ್ ಮಾಡೋದಕ್ಕೆ ಹೇಳಿದ್ದು, ನಾನು ಸುಮ್ಮನೆ ನಿಧಾನಕ್ಕೆ ಪಂಚ್ ಮಾಡಬೇಕು ಅಂತ ಹೋದೆ. ಬಟ್ ರಾಕ್ ಅವರೇ ನನಗೆ ತಿಳಿಸಿದ್ರು, ನೀನು ರಿಯಲ್ ಆಗಿ ಜೋರಾಗಿ ಹೊಡಿ ಅವನಿಗೆ. ಸೊ ಇದರಿಂದ ಎಲ್ಲರಿಗೂ ಕೂಡ ಇದು ನಿಜ ಅಂತ ಅನಿಸ್ಬೇಕು, ಅದಕ್ಕೋಸ್ಕರ ಅವನಿಗೆ ಜೋರಾಗಿ ಅಟ್ಯಾಕ್ ಮಾಡುವಂತ ರಾಕ್ ಅವರೇ ಹೇಳಿದ್ದು. ಅಂಡ್ ಅದಕ್ಕೋಸ್ಕರ ನಾನು ಕೋಡಿ ರೋಡ್ಸ್ ಅವರಿಗೆ ನಿಜವಾಗ್ಲೂ ಜೋರಾಗಿನೇ ಹೊಡೆದೆ ಅಂತ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಟ್ರಿಪಲ್ ಎಚ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಹೇಳ್ತಾರೆ ಗೊತ್ತಾ, ನಿಜವಾಗ್ಲೂ ಆ ಒಂದು ಮೂಮೆಂಟ್ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು. ಅಂಡ್ ಎಲ್ಲರೂ ಕೂಡ ಬಂದು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಟ್ರಾವಿಸ್ ಸ್ಕಾಟ್ ಅವರು ಅದೇಗೆ ಕೋಡಿ ರೋಡ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಹೊಡೆದ್ರು ಅಂತ. ಬಟ್ ಆ ಒಂದು ವಿಚಾರಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಮಾಡಲಿಲ್ಲ, ಅದು ಕೋಡಿ ರೋಡ್ಸ್ ಅವರು ಆ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು ಇದು ಎಷ್ಟೊಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಂತ. ಅದಕ್ಕೋಸ್ಕರ ಕೋಡಿ ರೋಡ್ಸ್ ಅವರೇ ಸುಮ್ಮನಾಗಿದ್ರು, ಇನ್ನೆಲ್ಲರೂ ಕೂಡ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ರಾಕ್ ಅವರೇ ಹೇಳಿದ್ರಂತೆ ಟ್ರಾವಿಸ್ ಸ್ಕಾಟ್ ಅವರಿಗೆ, ನೀನು ಕೋಡಿ ರೋಡ್ಸ್ ಅವರಿಗೆ ನಿಜವಾಗ್ಲೂ ಅಟ್ಯಾಕ್ ಮಾಡು, ಅವನಲ್ಲಿರೋ ಶಿಟ್ನೆಲ್ಲದನ್ನು ಕೂಡ ಹೊರಗಡೆ ತೆಗಿ ಅಂತ ನಮ್ಮ ರಾಕ್ ಅವರು ಹೇಳಿದ್ರಂತೆ. ಅಂಡ್ ಕಳೆದ ವರ್ಷನೂ ಕೂಡ ನಾವು ನೋಡಿದ್ವಿ, ನಮ್ಮ ರಾಕ್ ಅವರು ರೆಫ್ರಿಗೂ ಕೂಡ ಬೆಲ್ಟ್ ಅಲ್ಲಿ ತೆಗೆದು ಬಾರಿಸಿದ್ದು. ನಮ್ಮ ರಾಕ್ ಅವರೇನಾದ್ರೂ ಒಂದು ಸ್ಟೋರಿ ಲೈನ್ ನಲ್ಲಿ ಇದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಹೊಡಿತಾ ಇದ್ದಾರೋ ಅಥವಾ ಸುಮ್ಮನೆ ಹೊಡಿತಾ ಇದ್ದಾರೋ ಅಂತ ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಆ ಒಂದು ಮೂಮೆಂಟ್ ಜಾಸ್ತಿ ಚೆನ್ನಾಗಿ ಕಾಣಬೇಕು, ಅದೇ ನಮ್ಮ ರಾಕ್ ಅವರ ಗುರಿಯಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಟೈಮ್ ಅಲ್ಲಿ ಒಂದು ಅಪ್ಡೇಟ್ ನಮಗೆ ತುಂಬಾನೇ ನೋಡೋದಕ್ಕೆ ಸಿಗ್ತಾ ಇತ್ತು. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಬಾರಿ ಎಲಿಮಿನೇಷನ್ ಚೇಂಬರ್ ನ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೋಗಿ ರಾಕ್ ಅವ್ರನ್ನ ಜಾಯಿನ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಹಾಗೆ ರೂಮರ್ಸ್ ಗಳು ಬಂದಿತ್ತು. ಅದನ್ನೆಲ್ಲದನ್ನು ಕೂಡ ನಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು, ನಾನು ಕೂಡ ನನ್ನ ಪ್ರೆಡಿಕ್ಷನ್ ವಿಡಿಯೋದಲ್ಲಿ ನನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ವಿನ್ನರ್ ಡ್ರೂ ಮ್ಯಾಕೆಂಟೈರ್ ಅಂತಾನೆ ತಿಳಿಸಿದ್ದೆ. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರೇ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ದ ಮೆಮೋ ದಟ್ ಕಮ್ ಔಟ್ ಸೇಯಿಂಗ್ ಡ್ರೂ ಮ್ಯಾಕೆಂಟೈರ್ ವಾಸ್ ಗೋಯಿಂಗ್ ಟು ವಿನ್ ದ ಎಲಿಮಿನೇಷನ್ ಚೇಂಬರ್ ನೌ ಎವ್ರಿಬಡಿ ಬಿಲೀವ್ಸ್ ದಟ್ ಓಕೆ ಗ್ರೇಟ್ ಅಂತ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗ್ತಾರೆ ಅಂತ ಒಂದು ಲೀಕ್ ಹೊರಗಡೆ ಬಂದಿತ್ತು. ಅಂಡ್ ಆಗ ಅದನ್ನೆಲ್ಲರೂ ಕೂಡ ನಂಬಿದ್ರು, ಗ್ರೇಟ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇದನ್ನ ಸರಿಯಾಗಿ ನಾವು ಅನಲೈಸ್ ಮಾಡಿದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅನ್ನೋ ಒಂದು ವಿಚಾರ ಹೊರಗಡೆ ಬಂದಿದ್ರಿಂದಾನೆ ಎಲಿಮಿನೇಷನ್ ಚೇಂಬರ್ ನ ರಿಸಲ್ಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ಚೇಂಜ್ ಮಾಡಿ ನಮ್ಮ ಜಾನ್ಸಿನ್ ಅವ್ರನ್ನ ಗೆಲ್ಸಿದ್ರು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾ ಇರ್ತಾರೆ, ನಾನು ಇಂಟರ್ನೆಟ್ ಅಲ್ಲಿ ಜಾಸ್ತಿ ಇರೋದಿಲ್ಲ, ಇಂಟರ್ನೆಟ್ ಅಲ್ಲಿ ಏನಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಬಟ್ ಏನೇ ಆಗ್ಲಿ ಅವರ ಪ್ಲಾನ್ಸ್ ಗಳೇನಾದ್ರೂ ಲೀಕ್ ಆದ್ರೆ ನಮ್ಮ ಟ್ರಿಪಲ್ ಎಚ್
ಎಚ್ ಅವರು ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಹೊಸ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿರ್ತಾರೆ. ಅಂಡ್ ಇದರಿಂದ ಬಲಿಪಶು ಆಗಿದ್ದು ಮಾತ್ರ ಪಾಪ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ. ಏನೇ ಆಗ್ಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ನಡುವೆ ಆ ಒಂದು ಮಾತುಕತೆ ಇತ್ತಲ್ಲ, ಅದು ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಚೇಂಬರ್ ಮ್ಯಾಚ್ ನ ವಿನ್ ಆಗ್ತಾರೆ ಅನ್ನೋ ಒಂದು ಲೀಕ್ ಎಲ್ಲವೂ ಕೂಡ ಸೆನ್ಸ್ ಆಗ್ತಾ ಇತ್ತು. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸ್ಟಾರ್ಟಿಂಗ್ ಎಲಿಮಿನೇಟ್ ಆಗಿದ್ದ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ ಈಗ ಗೊತ್ತಾಗ್ತಾ ಇದೆ ನಮ್ಮ ಟ್ರಿಪಲ್ ಎಚ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಆ ಎಲ್ಲಾ ಪ್ಲಾನ್ಸ್ ಗಳನ್ನ ಕೂಡ ಚೇಂಜ್ ಮಾಡಿದ್ರು ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ರಸಲ್ ಮೇನಿಯಾ 41 ಅಲ್ಲಿ ಇರ್ತಾರ? ಇಷ್ಟು ದಿನ ನಮ್ಮೆಲ್ಲರಿಗೂ ಕೂಡ ಕಾಡ್ತಿದ್ದಂತಹ ಒಂದು ದೊಡ್ಡ ಪ್ರಶ್ನೆ ಇದೆ. ಗೊತ್ತಿತ್ತು ನಮ್ಮ ರಾಕ್ ಅವರು ಬರ್ತಾರೆ ಅಂತ, ಬಟ್ ಅದು 100% ಕನ್ಫರ್ಮ್ ಆಗಿರಲಿಲ್ಲ. 99% 95% ಅಲ್ಲೇ ಇತ್ತು. ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ಈಗ 100% ಲಾಕ್ ಆಗಿದೆ. ನಮಗೆ 100% ರಾಕ್ ಅವರು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಮೊದಲನೇದಾಗಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವ್ರನ್ನ ನಮ್ಮ WWE ಅವರು ರಸಲ್ ಮೇನಿಯಾಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಟ್ರಾವಿಸ್ ಸ್ಕಾಟ್ ಅವರು ಬರ್ತಾ ಇದಾರೆ ಅಂದ್ರೆ ನಮ್ಮ ರಾಕ್ ಅವರು 101% ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ ಗೈಸ್, WWE ಅವರು ರಾಕ್ ಅವರ ವಿಡಿಯೋನ ಯೂಸ್ ಮಾಡ್ಕೊಂಡು ರಸಲ್ ಮೇನಿಯಾನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು ರಸಲ್ ಮೇನಿಯಾಗೆ ಇನ್ನ ಉಳಿದಿರ್ತಕ್ಕಂಥದ್ದು ಕೇವಲ 3 ದಿನ. ಅಂಡ್ ಆ ಒಂದು 3 ದಿನನೂ ಕೂಡ ಪ್ರಮೋಟ್ ಮಾಡೋದಕ್ಕೆ WWE ಅವರು 3 days ಅಂಟಿಲ್ ರಸಲ್ ಮೇನಿಯಾ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ನಮ್ಮ ರಾಕ್ ಅವರು ಬ್ಯಾಡ್ ಬ್ಲಡ್ ಅಲ್ಲಿ ರಿಟರ್ನ್ ಆಗಿ 1 2 3 ಅಂತ ತೋರಿಸಿದ್ರಲ್ಲ, ಅದನ್ನ WWE ಅವರು ರಸಲ್ ಮೇನಿಯಾನ ಪ್ರಮೋಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಆ ಒಂದು ಟೈಮ್ ಅಲ್ಲಿ 1 2 3 ಅಂದ್ರೆ ಏನ್ ಗುರು ಅಂತ ನಾವೆಲ್ಲರೂ ಕೂಡ ತುಂಬಾನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಈಗ WWE ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ 1 2 3 ಅಂದ್ರೆ ಬೇರೆ ಏನು ಅಲ್ಲ ಕಣ್ರೋ, ರಸಲ್ ಮೇನಿಯಾಗೆ ಇನ್ನ 3 ದಿನ ಇದೆ ಅಂತ ಅಷ್ಟೇ. ಅದನ್ನ ನಮ್ಮ ರಾಕ್ ಅವರು ಆಗ್ಲೇ ಹೇಳಿದ್ರು ಅಂತ ನಮ್ಮ WWE ಅವರು ಅಫಿಷಿಯಲ್ ಆಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಮ ರಾಕ್ ಅವ್ರನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ರಾಕ್ ಅವರು ನಮಗೆ 100% ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇನ್ನ ಒಂದ್ ರೀತಿ ಕನ್ಫರ್ಮ್ ಮಾಡಿ ಹೇಳ್ಬೇಕು ಅಂದ್ರೆ WWE ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಕಸ್ಟಮ್ ಇಮೋಜಿನ ಕೊಟ್ಟಿದ್ದಾರೆ ಟ್ವಿಟರ್ ಅಲ್ಲಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ರಾಕ್ ಅವ್ರಿಗೂ ಕೂಡ ಕಸ್ಟಮ್ ಇಮೋಜಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೋಡಿ ರೋಡ್ಸ್, ಜಾನ್ ಸಿನಾ, ರೋಮನ್ ರೈನ್, ಸಿಎಂ ಪಂಕ್, ಸೆತ್ ರೋಲೆನ್ಸ್, ಸ್ಟಿಫನಿ ಸ್ಟ್ಯಾಟನ್, ಟಿಫಿ ಟೈಮ್, ಶಾರ್ಲೆಟ್ ಫೈರ್, ಇಯೋ ಸ್ಕೈ, ರಿಯಾ ರಿಪ್ಲಿ, ಬಿಯಾಂಕಾ ಬ್ಲೇರ್, ಜೇ ಉಸೋ ಹಾಗೆ ಗಂತರ್ ಅವರಿಗೆ ಕಸ್ಟಮ್ ಇಮೋಜಿನ ಕೊಟ್ಟಿದ್ದಾರೆ. ಅವರ ಹ್ಯಾಶ್ ಟ್ಯಾಗ್ ಪಕ್ಕದಲ್ಲಿ ಅವರ ಫೇಸ್ ಇಮೋಜಿ ನಮಗೆ ಟ್ವಿಟರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ರೀಸನ್ ಬೇಕಾ ನಮ್ಮ ರಾಕ್ ಅವರು 100% ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅನ್ನೋದಕ್ಕೆ? ಸೊ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನ 3 ದಿನ ಮಾತ್ರ ಬಾಕಿ ಇದೆ ಅಂಟಿಲ್ ರಸಲ್ ಮೇನಿಯಾಗೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.